ಸಾಂಸ್ಕೃತಿಕತೆ ಮತ್ತು ಕಲಾತ್ಮಕತೆ ಜೊತೆಯಾಗಿ ಒಡಗೂಡುವಂತಹ ಪುಣ್ಯಕ್ಷೇತ್ರ. ಇಲ್ಲಿ ಇವತ್ತು ಒಬ್ಬ ತಾಯಿಯನ್ನು ನೆನಪಿಸುವಂತಹ ಸಂದರ್ಭ. ಒಬ್ಬ ಗೃಹಿಣಿಯಾಗಿ, ಒಬ್ಬಾಕೆ ತಾಯಿಯಾಗಿ, ಒಬ್ಬರು ಶಿಕ್ಷಕಿಯಾಗಿ, ಸಮಾಜಮುಖಿ ವ್ಯಕ್ತಿತ್ವವುಳ್ಳ ಧೀಮಂತ ಸಹೋದರಿಯಾಗಿ ನಮ್ಮ ನಾಡಿನಲ್ಲಿ ಛಾಪನ್ನು ಮೂಡಿಸಿದ ಜಯಂತಿ ವಿ ಭಟ್ ಖಂಡೇರಿ ಅವರನ್ನು ನೆನಪಿಸಿಕೊಳ್ಳುವುದು ಅಂತಂದರೆ ಅದು ಒಂದು ಧೀಶಕ್ತಿಯನ್ನು ನಾವು ನಮ್ಮ ಒಳಗೆ ನೆಟ್ಟು ಬೆಳೆಸಿದ ಹಾಗೆ. ಮೊನ್ನೆವರೆಗೆ ಯಕ್ಷಾಂತರಂಗ ಪೆರ್ಲ ಎನ್ನುವ ಪುಟ್ಟ ಸಂಸ್ಥೆಯ ಬೆಳವಣಿಗೆಗೆ ತುಂಬ ಕಾರಣಕರ್ತರಾಗಿ ತಮ್ಮ ಮನೆಯವರೊಂದಿಗೆ ಆ ಸಂಘಟನೆ ಬೆಳೆದು ಬೃಹತ್ ಮರವಾಗುವುದನ್ನು ನೋಡುವ ಬಯಕೆಯೊಂದಿಗೆ ನಮ್ಮ ಎಲ್ಲ ಆಗು ಹೋಗುಗಳಿಗೆ ಜೊತೆಯಾಗಿ ನಿಂತ ಒಬ್ಬ ಸಹೋದರಿ. ಇನ್ನೇನು ನಮ್ಮ ಅನೇಕ ಸಾಧನೆಗಳಿಗೆ ಅವರು ನೆರಳಾಗ್ತಾರೆ ಎನ್ನುವ ನಿರೀಕ್ಷೆಯೊಂದಿಗೆ ನಾವಿದ್ದರೆ, ಒಂದು ಅನಾರೋಗ್ಯದ ಹೆಸರಿನಲ್ಲಿ, ಒಂದು ಕಾಯಿಲೆಯ ಹೆಸರಿನಲ್ಲಿ ಅವರನ್ನು ಪರಮಾತ್ಮ ಬಳಿಗೆ ಕರೆದೊಯ್ದಾಗ ಅದನ್ನು ತಪ್ಪಿಸುವುದಕ್ಕೆ ನಮ್ಮಿಂದ ಆಗಲಿಲ್ಲ. ಯಾಕೆಂತಂದ್ರೆ ನಾವೆಲ್ಲ ಮನುಷ್ಯ ಮಾತ್ರ. ನಮ್ಮ ಸರ್ವ ಪ್ರಯತ್ನವನ್ನು ನಾವು ಮಾಡಿದಾಗಲೂ ಭಗವಂತನ ಇಚ್ಛೆ ಬೇರೆ ಇತ್ತು. ಆದರೆ ಅವರು ನಮಗೆ ಹೆಜ್ಜೆಗಾರಿಕೆಯನ್ನು ಮಾತ್ರ ಬಿಟ್ಟು ಹೋದದ್ದಲ್ಲ. ತಮ್ಮ ಪತಿದೇವರು ಖಂಡೇರಿ ವಿಷ್ಣು ಭಟ್ಟರು ಮತ್ತು ಸುಪುತ್ರಿ ಕೃತಿಕಾ ಅವರನ್ನು ನಮಗಾಗಿ ಯಕ್ಷಗಾನಕ್ಕಾಗಿ ಬಿಟ್ಟು ಹೋಗಿದ್ದಾರೆ. ಆ ಕಾರಣದಿಂದ ಉಳಿದ ಹಾಗೆ ನಾವೆಲ್ಲರೂ ಇವತ್ತೀಗ ಈ ವೇದಿಕೆಯಲ್ಲಿದ್ದೇವೆ. ಅಂತಹ ಪುಣ್ಯತಮ ವ್ಯಕ್ತಿತ್ವವನ್ನು ಹೊಂದಿದ ನಮ್ಮ ಸಹೋದರಿ ಜಯಂತಿ ಅಕ್ಕನನ್ನು ನೆನಪಿಸುವಂತಹ ಒಂದು ಸಂದರ್ಭದಲ್ಲಿ ಸಾರ್ಥಕವಾಗಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದು ಹೌದಾಗಿದ್ದರೆ, ಬಂಧು ಮಿತ್ರಾದಿಗಳನ್ನು ಕರೆಸಿ ದೇವ ಸನ್ನಿಧಿಯಲ್ಲಿ ವೈದಿಕ ರೀತಿಯಲ್ಲಿ ಆರಾಧನೆಯನ್ನು ನಡೆಸಬೇಕು. ಆಮೇಲೆ ಸವಿ ಭೋಜನವನ್ನು ಸ್ವೀಕರಿಸಬೇಕು. ತದನಂತರದಲ್ಲಿ ಕನಿಷ್ಠ ಯಕ್ಷಗಾನ ತಾಳಮದ್ದಳೆಯನ್ನಾದರೂ ನಡೆಸಬೇಕು. ಇದಲ್ಲದೇ ಇದ್ದರೆ ಪರಮಾತ್ಮನ ಬಳಿ ಇರುವ ಅವರು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ, ನಾಳೆ ಕನಸಿನಲ್ಲಿ ಆದರೂ ಬಂದು ಆಕ್ಷೇಪಿಸ್ತಾರೆ ಎನ್ನುವಂತಹ ಒಂದು ಸಕಾರಾತ್ಮಕ ಚಿಂತನೆ ನಮ್ಮದು. ಹಾಗಾಗಿ ತಾಳಮದ್ದಳೆಯನ್ನು ನಾವು ಈ ಸಂದರ್ಭದಲ್ಲಿ ಏರ್ಪಡಿಸಿಕೊಂಡಿದ್ದೇವೆ. ಯಕ್ಷಾಂತರಂಗ ಪೆರ್ಲ ಒಂದು ಪುಟ್ಟ ಸಂಸ್ಥೆ ಯಕ್ಷಗಾನದ ಬೆಳವಣಿಗೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡಬೇಕು ಎನ್ನುವ ಪರಿಕಲ್ಪನೆಯನ್ನು ಮೊದಲಿಗೆ ಮೂಡಿಸಿದ್ದು ಡಾಕ್ಟರ್ ಸತೀಶ ಪುಂಚಿತ್ತಾಯ ಪೆರ್ಲ ಅವರ ಮನಸ್ಸಿನಲ್ಲಿ. ಅವರ ಅನುಯಾಯಿಗಳಾದ ನಾವೆಲ್ಲ ಒಟ್ಟು ಸೇರಿದ್ದು ಯಾವಾಗ ಅಂತ ಕೇಳಿದರೆ, ಕೊರೋನಾ ಎನ್ನುವ ಮಹಾಮಾರಿ ನಮ್ಮ ಊರನ್ನು ಸಾಂಕ್ರಾಮಿಕವಾಗಿ ನುಂಗಿಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ಬೇರೆ ಮಾಡುವುದಕ್ಕೆ ಉದ್ಯೋಗವೇ ಇಲ್ಲದ ಒಂದಷ್ಟು ಮಂದಿ ನಮ್ಮಷ್ಟಕ್ಕೆ ನಾವು ದೂರವಾಣಿಯ ಮೂಲಕ ಸಂಪರ್ಕಿಸಿದ ಹೀಗೊಂದು ಸಂಘಟನೆಯನ್ನು ಸಂಘಟಿಸಿದರೆ ಹೇಗೆ ಅಂತ ಯೋಚಿಸಿದ್ದರ ಫಲವಾಗಿ ಹುಟ್ಟಿಕೊಂಡದ್ದು ಯಕ್ಷಾಂತರಂಗ ಪೆರ್ಲ. ಊರಿಗೆ ಊರೇ ಸ್ಥಗಿತಗೊಂಡಂತಹ ಸಂದರ್ಭದಲ್ಲಿ ಯಕ್ಷಾಂತರಂಗ ಪೆರ್ಲ ಜಾಗೃತವಾಗಿತ್ತು. ಅನೇಕ ಕಾರ್ಯಕ್ರಮಗಳನ್ನು ಆನ್ಲೈನ್ ರೂಪದಲ್ಲಿ ನಡೆಸಿ ಅದ್ಭುತವಾದಂತಹ ಒಂದು ದಾಖಲೆಯನ್ನು ನಿರ್ಮಿಸಿದ ಮೇಲೆ ತಾಳಮದ್ದಳೆ, ಯಕ್ಷಗಾನ ಪ್ರದರ್ಶನ, ಗಾನವೈಭವ, ನಾಟ್ಯ ವೈಭವ ಮತ್ತು ಯಕ್ಷಗಾನ ವಿಚಾರಗೋಷ್ಠಿಗಳು ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮನ್ನು ತಾವು ತೆರೆದುಕೊಂಡು ಮುಂದಿನ ದಿನಗಳಲ್ಲಿ ಮಾಣಿಲ ಮೇಳ ಎನ್ನುವಂತಹ ಯಕ್ಷಗಾನದ ಪ್ರಬುದ್ಧವಾದಂತಹ ಒಂದು ತಂಡವನ್ನು ಕಟ್ಟಿಕೊಳ್ಳುವುದಕ್ಕೂ ನಾಂದಿಯಾಯಿತು ಎನ್ನುವುದು ಈಗ ಇತಿಹಾಸಕ್ಕೆ ಸೇರಿದ ವಿಚಾರ. ಕಳೆದ 5 ವರ್ಷಗಳಿಂದ ಮಾಣಿಲ ಮೇಳ ಕೂಡ ಬಹಳ ಸಕ್ರಿಯವಾಗಿ ನಡೀತಾ ಇದೆ. ಇದನ್ನೆಲ್ಲ ಯಾಕೆ ಹೇಳಿದ್ದೆ ಅಂತಂದ್ರೆ, ಇದರ ಮೂಲದಲ್ಲಿ, ಇದರ ನಾಂದಿಯಲ್ಲಿ ಜಯಂತಿ ಅಕ್ಕರು ನಮ್ಮ ಜೊತೆಗೆ ಇದ್ರು ಅಂತ. ಯಾರು ಮನೆಯಿಂದ ಹೊರಬರದಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಮೃದ್ಧವಾದಂತಹ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಇದಕ್ಕೆ ಜೀವಜಲವನ್ನು ನೀಡುವಲ್ಲಿ
ಒಬ್ಬಾಕೆ ಹೆಣ್ಣು ಮಗಳು, ಒಬ್ಬಾಕೆ ತಾಯಿ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಡಬಲ್ಲರು ಎನ್ನುವುದಕ್ಕೆ ಅವರು ಜ್ವಲಂತ ನಿದರ್ಶನವಾದಾಗ ಅವರು ಬಿಟ್ಟು ಹೋದ್ದು ಅವರ ಮನೆಯವರಿಗೆ ಮಾತ್ರ ಅಲ್ಲ, ನಮಗೆ ತುಂಬಲಾರದ ನಷ್ಟ. ಒಬ್ಬ ಸಹೋದರಿಯರನ್ನು, ಒಬ್ಬ ತಾಯಿಯನ್ನು ಕಳೆದುಕೊಂಡ ಅನಾಥ ಪ್ರಜ್ಞೆಯಲ್ಲಿ ನಾವಿದ್ರೆ ಅದನ್ನು ದುಃಖದಿಂದ ಕಳೆಯುವುದಲ್ಲ, ಸಕಾರಾತ್ಮಕವಾಗಿ ಅವರನ್ನು ನೆನಪಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ನಾವು ಸಾಂಸ್ಕೃತಿಕವಾಗಿ ಅವರ ಹೆಸರನ್ನು ಸಂಭ್ರಮಿಸುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಅವರ ಎಲ್ಲ ಕಾರ್ಯಕ್ರಮಗಳು ಕಳೆದು ಪುಣ್ಯತಮವಾದಂತಹ ಅವರ ನೆನಪಿನೊಂದಿಗೆ ಕಳೆದ ವಿಶ್ವಣ್ಣ ಎರಡನೇ ಬಾರಿಯ ಸಂಸ್ಮರಣೆ ಈ ಪುಣ್ಯಭೂಮಿಯಲ್ಲಿ ಅದನ್ನು ನಡೆಸುತ್ತಿರುವುದು ಕೂಡ ಅತ್ಯಂತ ಸಮರ್ಪಕವಾದ ಅರ್ಥಪೂರ್ಣವಾದಂತಹ ಒಂದು ವಿಚಾರ. ಇಲ್ಲಿ ಈಗ ಅವರನ್ನು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ಒಂದು ಪುಟ್ಟ ಹೆಸರಿಗೆ ಮಾತ್ರ ಒಂದು ಸಭಾ ಕಾರ್ಯಕ್ರಮ ಈಗ ಇರುತ್ತದೆ. ಅದರಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದವರಿಗೆ, ನಮ್ಮ ತಂಡದ ಕಲಾವಿದರಿಗೆ ಒಂದು ಶಾಲು ಗೌರವವನ್ನು ಖಂಡೇರಿ ಮನೆತನದವರು ನೀಡುವಂತಹ ಒಂದು ಕಾರ್ಯಕ್ರಮ ತದನಂತರದಲ್ಲಿ ತಾಳಮದ್ದಲೆ ನಡೆಯುತ್ತದೆ. ಅದಕ್ಕಿಂತ ಮುನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು ಅಂತ ನಮ್ಮ ಕೃತಿಕಾ ಖಂಡೇರಿಯವರಲ್ಲಿ ಕೇಳಿಕೊಳ್ತೇನೆ. ಉಳಿದ ಹಾಗೆ ನಮ್ಮ ಸಹ ಕಲಾವಿದರು ಪೂರಕರಾಗಿರ್ತಾರೆ.
ನಮ್ಮ ಜೊತೆಗೆ ಭದ್ರವಾಗಿ ನಿಂತವರು ಕುಂಟಿಕಾಲ ಖಂಡೇರಿ ಮನೆತನದ ಹಿರಿಯರು ಮತ್ತು ಎಲ್ಲ ಸದಸ್ಯರು. ಇವರಲ್ಲಿ ಹಿರಿಯರಾದಂತಹ ಶಿವರಾಯ ಭಟ್ಟರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಆಶೀರ್ವದಿಸ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿಯೂ ಅವರು ನಮ್ಮ ಜೊತೆಗಿದ್ದಾರೆ. ಅದಲ್ಲದೆ ವೇದಮೂರ್ತಿ ಮಾಧವ ಭಟ್ರು, ವೇದಮೂರ್ತಿ ಅನಂತ ಭಟ್ರು, ವೇದಮೂರ್ತಿ ವಿಷ್ಣು ಭಟ್ಟರು, ವಾಸುದೇವ ಭಟ್ರು, ಬಾಲಕೃಷ್ಣ ಭಟ್ರು ಮತ್ತು ಸಹೋದರಿಯರಾದ ಕಮಲ, ಶಾಂತಾಕುಮಾರಿ ಮತ್ತು ಮನೆಯ ಎಲ್ಲ ಸದಸ್ಯರು ನಮಗೆ ಆಶೀರ್ವಾದದ ಅಭಯವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರುವಂತಹ ಕಲಾವಿದರುಗಳಿಗೆ ಕೊಡಬಹುದಾದ್ದೀಯೇ? ಇದು ನಿಜವಾಗಿ ಒಂದು ಪ್ರಶ್ನೆ ಅಂತ. ಒಂದು ಕಾರ್ಯಕ್ರಮ ಮಾಡೋದು ಅಂತಂದ್ರೆ ಹೇಗೆ ಅಂತ ಮೊದಲ ಪ್ರಶ್ನೆ ಬರುವುದಲ್ಲ. ಅವ್ರಿಗೆ ಏನು ಕೊಡಬೇಕು? ಏನಿಲ್ಲ, ನಮಗೆ ನಿಮ್ಮ ಪ್ರೀತಿಯನ್ನು ಕೊಡಿ ಅಂತಲೇ ನಾವು ಪ್ರತಿ ಸಲ ಕೇಳಿಕೊಳ್ಳು. ಯಾಕೆಂತಂದ್ರೆ ಪ್ರೀತಿಗಿಂತ ದೊಡ್ಡ ಆಸ್ತಿ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಯಾಕೆ? ಜಯಂತಿ ಅಕ್ಕನ ಮೇಲೆ ಅಭಿಮಾನ ಇತ್ತು, ಅವರನ್ನು ಸದಾ ನೆನಪಿಸ್ತಾ ಇದ್ದವರು ನಾವು ಎನ್ನುವ ಕಾರಣಕ್ಕಾಗಿ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಅದು ನಮಗೆ ಶ್ವಾಸವನ್ನು ತಂದುಕೊಡುತ್ತದೆ ಎನ್ನುವ ಕಾರಣಕ್ಕಾಗಿ ಮನೆತನದ ಪರವಾಗಿ ದೇವರ ಪ್ರಸಾದ ರೂಪವಾಗಿ ಒಂದು ಶಾಲು ಗೌರವ ನಮ್ಮ ಎಲ್ಲ ಕಲಾವಿದರಿಗೆ ಒದಗಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ವಿಶೇಷವಾಗಿ ಖಂಡೇರಿ ವಿಷ್ಣು ಭಟ್ಟರು, ಹಿರಿಯರಾದ ಶಿವರಾಯ ಭಟ್ಟರು ಕರೆತರಬೇಕು. ಮೊದಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾದ ಡಾಕ್ಟರ್ ಸತೀಶ ಕುಂಚಿತಾಯರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರುವುದಕ್ಕಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ ಕುಂಚಿತಾಯರು ಇದ್ದಾರೆ. ನಾವು ನಿರೀಕ್ಷಿಸ್ತೇವೆ ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಸರಿ ಸರಿ. ಇಲ್ಲಿ ಕೃತಿಕಾ ಖಂಡೇರಿ ವಿಷ್ಣುವಣ್ಣನ ಮಗಳಾದ ನಮ್ಮ ತಂಡದಲ್ಲಿ ಅವಳೊಬ್ಬಳು ಸದಸ್ಯೆ ಅಂತ. ಜಯಂತಿ ಅಕ್ಕ ನಮಗಾಗಿ ಕೊಟ್ಟ ದೊಡ್ಡ ಕೊಡುಗೆ ಏನು ಅಂತಂದ್ರೆ ಯಕ್ಷಗಾನಕ್ಕೆ ಕೃತಿಕಾ ಖಂಡೇರಿ ಅಂತ ಧೈರ್ಯದಲ್ಲಿ ಹೇಳ್ತೇನೆ ನಾನು. ಯಾಕೆ? ಇವತ್ತಲ್ಲ ನಾಳೆ ದಿನ ನೋಡಿದೀವಿ ಯಕ್ಷಗಾನ ವೇದಿಕೆಯಲ್ಲಿ ಮೆರೆಯುವ ಮಗು ಇದು. ಹಾಗಾಗಿ ಇವಳನ್ನು ಮೊದಲಿಗೆ ಕೃತಿಕಾ ಖಂಡೇರಿ ಒಬ್ಬ ಭಾಗವತಿಕೆಯಲ್ಲಿ, ಚೆಂಡೆ ಬದ್ದಲೆಯಲ್ಲಿ, ಬೇಕಾಗಿ ಬಂದರೆ ಯಕ್ಷಗಾನದ ವೇಷಗಾರಿಕೆಯಲ್ಲಿ ಮತ್ತು ಅರ್ಥಗಾರಿಕೆಯಲ್ಲಿ ಬಟ್ಟೆಮೂಲೆ ಲಕ್ಷ್ಮೀನಾರಾಯಣ ಭಟ್ಟರು ನಮ್ಮ ತಂಡದಲ್ಲಿ ಬಹಳ ಸಕ್ರಿಯರಾಗಿರುವವರು. ವಿಶೇಷವಾಗಿ ಇವತ್ತಿನ ಆಟ ಮತ್ತು ಕೂಟಗಳಲ್ಲಿ ಬಹಳ ಸಕ್ರಿಯರಾಗಿ ತೊಡಗಿಸಿಕೊಂಡವರು. ಅವರ ವಿಶೇಷತೆ ಏನು ಅಂತಂದರೆ ಬಲಿಪ ಪರಂಪರೆಯಲ್ಲಿ ಬಹಳ ಗಟ್ಟಿಯಾಗಿ ನೆಲೆ ನಿಂತವರು ಮತ್ತು ಅದನ್ನು ಪ್ರತಿಪಾದಿಸುವವರು ಅಂತ. ಹಾಗಾಗಿ ಅವರನ್ನು ವೇದಮೂರ್ತಿ ಮಾಧವ ಭಟ್ಟರು ಶಾಲು ಗೌರವದೊಂದಿಗೆ ಎದುರುಗೊಳ್ಳಬೇಕು ಅಂತ ಕೇಳಿದರು. ಬಟ್ಟೆಮೂಲೆ ಲಕ್ಷ್ಮೀನಾರಾಯಣ ಭಟ್ಟರು. ಉಳಿದ ಹಾಗೆ ಭಾಗವತರಿದ್ದಾರೆ, ಅವರು ಬರುವಾಗ ನಾವು ಗೌರವಿಸ್ತೇವೆ. ಮದ್ದಳೆಗಾರಿಕೆಯಲ್ಲಿ ಶ್ರೀ ಗಣೇಶ ಪ್ರಸಾದ್ ಗಣೇಶ ಭಟ್ಟರು ಅವರು ಯಾರು ಅಂತ ಕೆಲವರಿಗೆ ಪ್ರಶ್ನೆ ಇರಬಹುದು. ಬೆಳ್ಳಾರಿ ಸೂರ್ಯನಾರಾಯಣ ಭಟ್ಟರು ಅಂತ ಯಕ್ಷಗಾನದ ಒಬ್ಬ ಸಂಘಟಕರಾಗಿ, ಅರ್ಥಧಾರಿಯಾಗಿ, ಅಗತ್ಯ ಬಿದ್ದರೆ ವೇಷಧಾರಿಯಾಗಿ ಕಾಣಿಸಿಕೊಳ್ಳುವವರು ಒಬ್ಬರಿದ್ದಾರೆ. ಬೆಳ್ಳಾರಿ ಮೂಲದವರಾದರು, ಶೇಣಿಯವರ ಪರಮ ಶಿಷ್ಯ. ಅವರ ದೊಡ್ಡ ಕೊಡುಗೆ ಶ್ರೀ ಗಣೇಶ. ಎಡದೀರು ಮೇಳದಲ್ಲಿ, ಸಮತಲ ಮೇಳದಲ್ಲಿ, ಕಟೀಲು ಮೇಳದ ತಿರುಗಾಟ ಎಲ್ಲದರೊಟ್ಟಿಗೂ ಅವಕಾಶ ಸಿಕ್ಕಿದಾಗ ಮಾಡಿದ ಮೇಳಕ್ಕೂ ಇವತ್ತು ಈ ಕಾರ್ಯಕ್ರಮಕ್ಕೆ ಅಭ್ಯರ್ಥಿತರಾಗಿ ಆಗಮಿಸಿದ್ದಾರೆ. ಒಳ್ಳೆಯ ಬೆರಳುಗಾರಿಕೆ, ಒಳ್ಳೆಯ ಉರುಳುಗಾರಿಕೆ, ಸ್ವಲ್ಪ ಮಾತು ಕಮ್ಮಿ, ಉರುಳುಗಾರಿಕೆ ಜಾಸ್ತಿ. ಹಾಗಾಗಿ ಅಂತ ಗಣೇಶನನ್ನು ನಾವು ಮನೆತನದ ಪರವಾಗಿ ಗೌರವಿಸಬೇಕು. ಅನಂತ ಭಟ್ರು, ವೇದಮೂರ್ತಿ ಅನಂತ ಭಟ್ರು ಇದ್ದಾರೆ.
ಬಾಲಕೃಷ್ಣ ಭಟ್ ಕಂಡೇರಿಯವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಜೀವಜಲವನ್ನು ಒರೆದವರಲ್ಲಿ ತಾವು ಒಬ್ಬರು. ಅವರು ಶಾಲು ಗೌರವದ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ನೋಡಿ, ನಮ್ಮ ನಾಡಿನ ಸೌಭಾಗ್ಯ ಏನು ಅಂತಂದರೆ ಕೇವಲ ಕಲೆ ಎನ್ನುವಂಥದ್ದು ಕಲಾವಿದರನ್ನು ಮಾತ್ರ ಕೊಟ್ಟದ್ದಲ್ಲ, ದೊಡ್ಡ ದೊಡ್ಡ ಪರಂಪರೆಯನ್ನು ನಮಗೆ ಒದಗಿಸಿದೆ ಅಂತ. ಇಲ್ಲಿ ಪುಂಡಿಕಾಯಿ ಎನ್ನುವ ಮನೆತನವನ್ನು ನಾವು ನೆನಪಿಸಿಕೊಂಡ್ರೆ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಚೆಂಡೆಯ ನಾದ, ಮದ್ದಳೆಯ ನಾದ, ಜಾಗಟೆಯ ನಾದ. ಯಾಕದು ಹಾಗೆ ಅಂತ ಕೇಳಿದರೆ ಆ ಮನೆತನವೇ ಅದಕ್ಕಾಗಿ ಶ್ರೀಗಂಧದ ಹಾಗೆ ತೇದದ್ದು ಅಂತ. ಈಗ ಬಲಿಪ ಪರಂಪರೆ ಇದ್ದ ಹಾಗೆ, ಕೋಟೆ ಮನೆತನ ಇದ್ದ ಹಾಗೆ, ಕಂಡೇರಿ ಮನೆತನ ಇದ್ದ ಹಾಗೆ ಪುಂಡಿಕಾಯಿ ಮನೆತನ. ಅದರಲ್ಲಿ ಒಡಮೂಡಿದಂತಹ ಕೃಷ್ಣ ಭಟ್ರ ಸುಪುತ್ರ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ ಆಟದಲ್ಲಿ ಕೂಟದಲ್ಲಿ ತುಂಬ ನಮಗೆ ಬೇಕಾದವರು, ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ತಮಗೆ ಅವಕಾಶ ಇದ್ದ ಹಾಗೆ ಬಂದು ನಮ್ಮನ್ನು ಯಶಸ್ವಿಗೊಳಿಸುವಂಥವರು. ಅವರನ್ನು ಗೌರವಿಸಬೇಕು. ಕಂಡೇರಿ ವಿಷ್ಣುವಣ್ಣನೇ ಗೌರವಿಸಿ. ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ. ನಾನು ಈಗಾಗಲೇ ಹೇಳಿದ ಸಾಲಿಗೆ ಸೇರಬಲ್ಲ ಮತ್ತೊಂದು ಹೆಸರು ಮನೆತನದ್ದು ಬೆಂಗಳೂರು ಮನೆತನ. ಅದರಲ್ಲಿ ಸುಬ್ರಹ್ಮಣ್ಯ ಭಟ್ರ ಹೆಸರು ಭಾಗವತಿಕೆಯಲ್ಲಿ, ಚೆಂಡೆಯಲ್ಲಿ, ಬದ್ದಳೆಯಲ್ಲಿ ನಾವು ಸಾಕಷ್ಟು ಬಾರಿ ನಮ್ಮ ಬಾಲ್ಯದಲ್ಲಿ ಕೇಳಿಸಿಕೊಂಡಿದ್ದೇವೆ. ನಾವು ಬೆಳೆಯುತ್ತಾ ಇದ್ದ ಹಾಗೆ ಆ ಮನೆತನದಲ್ಲಿ ಬೆಳೆದು ಬಂದ ಒಬ್ಬ ಹುಡುಗ ಶ್ರೀ ಲಕ್ಷ್ಮೀಶ ಬೇಕುರೊಡಿಯವರು ಇವತ್ತು ಚೆಂಡೆ ಮದ್ದಳೆಗೆ ಮಾತ್ರ ಸೀಮಿತರಾಗಿಲ್ಲ, ಅವಕಾಶ ಇದ್ದಾಗ ಭಾಗವತಿಕೆಯನ್ನು ಮಾಡ್ತಾರೆ ಅಂತ ನಮಗೆ ಮಾಹಿತಿ ಉಂಟು. ಅಂತಹ ಅಪಾಯಕಾರಿ ಬೆಳವಣಿಗೆಯಲ್ಲಿರುವ ಲಕ್ಷ್ಮೀಶ ಶಾಲು ಗೌರವಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತೇನೆ. ಕಂಡೇರಿ ಮನೆತನದ ಪರವಾಗಿ ಇಲ್ಲಿ ಬನ್ನಿ, ಮಧ್ಯ ಮಾಧವ ಭಟ್ರು ಶಾಲು ಗೌರವವನ್ನು ನೀಡಬೇಕು ಅಂತ ಕೇಳಿಕೊಂಡು. ಮುರಳಿ ಬಟ್ಟಿಮೂಲೆ ಮನೆತನದವರು ಕೊಟ್ಟ ಮತ್ತೊಂದು ಕೊಡುಗೆ. ಬಟ್ಟಿಮೂಲೆ ಲಕ್ಷ್ಮೀನಾರಾಯಣ ಭಾಗವತರ ಮಗ ಮುರಳಿ ಬಟ್ಟಿಮೂಲೆ ಒಬ್ಬ ಸಮರ್ಥ ಕಲಾವಿದ. ಯಾಕೆಂತಂದ್ರೆ ಅವರು ಹೀಗೆ ಅಂತ ನಮಗೆ ಲೆಕ್ಕ ಹಾಕುವುದು ಕಷ್ಟ. ಅವರು ಏನು ನಮ್ಮ ತಂಡದಲ್ಲಿ ಅಂತ ಕೇಳಿದ್ರೆ ಎಲ್ಲವೂ ಹೌದು. ಮದ್ದಳೆಗಾರರು ಹೌದು, ಚೆಂಡೆವಾದಕರು ಹೌದು, ಚಕ್ರತಾಳದಲ್ಲಿಯೂ ಹೌದು, ನಮ್ಮ ಮಾಣಿಲ ಮೇಳದ ಚೌಕಿಯಲ್ಲಿ ದೇವರ ಪೂಜೆಗೂ ಅವರೇ, ಬೇಕಿದ್ರೆ ಚಕ್ರದಾಳಕ್ಕೂ ಅವರೇ, ಪರದೇಳಿಗೂ ಅವರೇ, ಹಾಗೆ ಅಂತ ಸಮರ್ಥನಾದಂತಹ ಕಲಾವಿದ, ಯಾವುದನ್ನು ನಿಭಾಯಿಸಬಲ್ಲ ಅಂತಹ ಬಟ್ಟೆಮೂಲೆ ಮುರಳಿಯವರು ನಮ್ಮ ಗೌರವಕ್ಕೆ ಪಾತ್ರರಾಗಬೇಕು. ಈಗ ಪುತ್ತೂರಿನ ವಿದ್ಯಾಸಂಸ್ಥೆಯೊಂದರ ಹಾಸ್ಟೆಲ್ನ ವಾರ್ಡನ್ ಕೂಡ ಆಗಿದ್ದಾರೆ, ಸರಸ್ವತಿ ವಿದ್ಯಾಮಂದಿರದ ವಾರ್ಡನ್ ಕೂಡ ಆಗಿದ್ದಾರೆ. ಅವರನ್ನು ಅನಂತ ಭಟ್ರು ದಯವಿಟ್ಟು ಶಾಲು ಗೌರವದೊಂದಿಗೆ ಅವರನ್ನು ಎದುರುಗೊಳ್ಳಬೇಕು. ಇನ್ನು ಅರ್ಥಧಾರಿ, ಪ್ರಧಾನವಾಗಿ 3 ಅರ್ಥಧಾರಿಗಳು ಇಲ್ಲಿದ್ದಾರೆ. ಮೊದಲಿಗೆ ಕುಂಬಳೆ ಶ್ರೀಧರ ರಾಯರು. ಅವರ ಬಗ್ಗೆ ಹೇಳುವುದಕ್ಕೆ ನನಗೆ ಶಬ್ದಗಳ ಕೊರತೆ ಇದೆ, ಸ್ಪಷ್ಟವಾಗಿ ಹೇಳ್ತೇನೆ. ಯಾಕೆಂತಂದರೆ ಸರಿಸುಮಾರು 4 ತಲೆಮಾರಿನ ಕಲಾವಿದರೊಂದಿಗೆ ಸರಸ ಮಾಡುತ್ತಲೇ ಬಂದವರು ಅಂತ. ಸಮರ ಮಾಡಿದವರು ಸಾಕಷ್ಟು ಬಂದಿದ್ದಾರೆ, ಸರಸ ಮಾಡಿದವರು ಕಡಿಮೆ. ಆ ಪ್ರೀತಿ ವಿಶ್ವಾಸವನ್ನು ಶೇಣಿಯವರ ಕಾಲದಿಂದ ತೊಡಗಿದವು, ಸಾಮಗರ ಕಾಲದಿಂದ ತೊಡಗಿದವು. ಇವತ್ತಿಗೂ ಆ ಪರಂಪರೆಯ ಜೊತೆಗೆ ಮಾತ್ರ ಅಲ್ಲ, ಯಾವ ಪುಟ್ಟ ಕಲಾವಿದ ಬಂದರೂ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಸಹಕಾರ. ಅದು ಹೇಗೆ ಸಾಧ್ಯವಾಗ್ತದೆ ಅಂತ ಶ್ರೀಧರರಾಯರನ್ನು ನೋಡಿ ಕಲಿಬೇಕು. ಒಂದು ಪುಟ್ಟ ಕಾರ್ಯಕ್ರಮ ಇದೆ, ಬನ್ನಿ ಶ್ರೀಧರನ ಅಂತಂದ್ರೆ ಓಡೋಡಿ ಬರುವುದು ಅಂತ. ಏನವರಿಗೆ ಈ ವಯಸ್ಸಿನಲ್ಲಿ, ಅವರಿಗೀಗ ಶ್ರೀಧರನ 76ನೇ ವಯಸ್ಸು, ತುಂಬಾ ಪುಟ್ಟ ಪ್ರಾಯ, ಏನು ಅಂತ ದೊಡ್ಡ ವೃದ್ಧಾಪ್ಯ ಏನಲ್ಲ. 76ರ ಹದಿಹರೆಯದಲ್ಲಿರುವವರು ಇವತ್ತಿಗೂ ಬಸ್ಸಿನಲ್ಲಿ ಓಡಾಡ್ತಾರೆ. ರಿಕ್ಷಾದಲ್ಲಿ ರಿಕ್ಷಾ ಎಲ್ಲ ಬೇಡ, ನಾನು ನಡ್ಕೊಂಡು ಬರ್ತಾರೆ ಹೇಳ್ತಾರೆ. ಹುಡುಗರು ನಾಚಬೇಕು. ಯಾವ ಪಾತ್ರವನ್ನೇ ನೀವು ಕೊಡಿ, ಅದು ಆಟದಲ್ಲೇ ಆಗಲಿ ಕೂಟದಲ್ಲೇ ಆಗಲಿ, ಲೀಲಾಜಾಲವಾಗಿ ಹೊಸ ಪ್ರಸಂಗಗಳ ಪ್ರಯೋಗವನ್ನು ಮಾಡಿದೆವು ನಾವು ಮಾಡಿದ ಬೆಳದಲ್ಲಿ. ಅದರಲ್ಲಿಯೂ ಸಂಯೋಜಿಸಿಕೊಂಡು, ಅದರಲ್ಲಿಯೂ ತಮ್ಮ ಅನುಭವವನ್ನು ಧಾರೆ ಎರೆದು ಶ್ರೀಧರಣ್ಣನ ಜೊತೆಗೆ ವೇದಿಕೆಯಲ್ಲಿ ಬೆರೆಯುವುದು ಎಷ್ಟು ಸರಸವೋ ಸಲ್ಲಾಪವೋ ಅಷ್ಟೇ ಸುಂದರ ಚೌಕಿಯಲ್ಲಿದ್ದ, ಬಣ್ಣದ ಮನೆಯಲ್ಲಿದ್ದ ಅವರ ಅನುಭವಗಳು ಇದೆಲ್ಲ. ಇದನ್ನು
ನೋಡಿದಾಗ ಇನ್ನು ಶ್ರೀಧರನನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಅಂತ ನಾವು ಯಾವಾಗಲೂ ತೀರ್ಮಾನ ಮಾಡಿಯಾಗಿದೆ. ಹಾಗಾಗಿ ಕಾರ್ಯಕ್ರಮ ಪುಟ್ಟದಿರಲಿ ದೊಡ್ಡದಿರಲಿ ಶ್ರೀಧರನ ಬೇಕು. ಆ ಕಾರಣದಿಂದ ಇವತ್ತಿಗೂ ಬಂದಿದ್ದಾರೆ, ಈ ಮೊದಲು ಬಂದಿದ್ದಾರೆ. ಜಯಂತಿಯಕ್ಕನಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವು. ಆ ಕಾರಣದಿಂದ ಕುಂಬಳೆ ಶ್ರೀಧರಾಯರು ಇವತ್ತು ನಾವು ಆರಿಸಿಕೊಂಡ ಪ್ರಸಂಗ ಶಲ್ಯ ಸಾರಥ್ಯ ಸ್ವೀಕಾರ, ಅದರ ಕಥಾನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಶಲ್ಯ ಭೂಪತಿಯಾಗಿ. ದಯವಿಟ್ಟು ಶ್ರೀಧರರಾಯರು ವೇದಿಕೆಗೆ ಬರಬೇಕು. ಕುಂಟಿಕಾನ ಖಂಡೇರಿ ಮನೆತನಕ್ಕೆ ಸಂಬಂಧಪಟ್ಟ ಅನಂತಣ್ಣ ಅವರನ್ನು ಅನಂತಣ್ಣ ಅವರನ್ನು ಗೌರವಿಸಬೇಕು. ಕೇಶವ ಭಟ್ರ ದಯವಿಟ್ಟು ಬನ್ನಿ. ಕೇಶವ ಭಟ್ರು ಈ ಕುಟುಂಬದ ಹಿರಿಯರಲ್ಲಿ ಒಬ್ಬರು. ಕೇಶವ ಭಟ್ರು ಅವರು ಶಾಲು ಗೌರವವನ್ನು ನೀಡಬೇಕು ಅಂತ ಕೇಳಿಕೊಳ್ತಾರೆ. ಯಕ್ಷಾಂತರಂಗ ಬೆರಳ ಮೂಲಕ ಮಾನಿನ ಮೇಳಕ್ಕೂ ಬಡ್ತಿಯನ್ನು ಪಡೆದು ತಾಳಮದ್ದಳೆಗೂ ಸೈ, ಯಕ್ಷಗಾನಕ್ಕೂ ಜೈ ಏರಿಸಿಕೊಂಡ ಒಬ್ಬ ಉದ್ಯಮಿ ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಕೊರತೆ ಇತ್ತು ನಮಗೆ ಉದ್ಯಮಿಗಳು. ಅದನ್ನು ಪೂರ್ಣಗೊಳಿಸಿದವರು ಶ್ರೀ ವಿನೋದ್ ಕುಮಾರ್ ಪೆರ್ಲಾಲ್. ಬೋರ್ವೆಲ್ ಬಿಸಿನೆಸ್ ನಲ್ಲಿ ಇದ್ದವರನ್ನು ಯಾವುದೋ ಕಾರಣಕ್ಕಾಗಿ ನಾವು ಹಗ್ಗ ಇಲ್ಲದೆ ಕಟ್ಟಿ ಹಾಕಿ ಅವರನ್ನು ವೇದಿಕೆಗೆ ಕರೆತಂದಾಗ ಅವರೊಳಗಿನ ಒಬ್ಬ ಅದ್ಭುತ ಪ್ರತಿಭೆ ಪ್ರಕಾಶಕ್ಕೆ ಬಂತು. ಆಮೇಲೆ ನಾವು ಅವರನ್ನು ಬಿಟ್ಟದ್ದಲ್ಲ, ಅವರು ನಮ್ಮನ್ನು ಬಿಟ್ಟದ್ದಿಲ್ಲ ಎನ್ನುವಾಗ ಇವತ್ತು ಶಲ್ಯ ಸಾರಥ್ಯ ಸ್ವೀಕಾರ ಪ್ರಸಂಗದ ಪ್ರಧಾನ ಪಾತ್ರಗಳಲ್ಲಿ ಒಂದಾದ ಕರ್ಣನ ಪಾತ್ರವನ್ನು ನಿರ್ವಹಿಸುವುದಕ್ಕೆ ಅವರೇ ಬೇಕು ಅಂತ ಕರೆದದ್ದು ನಮ್ಮ ಕಾರ್ಯಕ್ರಮ ಪೂರ್ಣ ರೂಪದಲ್ಲಿ ಯಶಸ್ವಿಯಾಗಬೇಕು ಎನ್ನುವ ಕಾರಣಕ್ಕೆ. ಆ ನಿಟ್ಟಿನಲ್ಲಿ ಒಬ್ಬ ಒಳ್ಳೆಯ ಅರ್ಥಧಾರಿಯಾಗಿ, ಒಬ್ಬ ಒಳ್ಳೆ ವೇಷಧಾರಿಯಾಗಿರುವ ವಿನೋದ್ ಕುಮಾರ್ ಪೆರ್ಲ ಅವರನ್ನು ಈ ವೇದಿಕೆಗೆ ಆಹ್ವಾನಿಸ್ತೇನೆ. ಜೊತೆಗೆ ಕೋಟೆ ನಾರಾಯಣ ನೋಡಿ, ನಮ್ಮ ಇಡೀ ಕಾರ್ಯಕ್ರಮ ಸಂಪನ್ನ ಆಗುವುದಲ್ಲಿ ಕೋಟೆ ಮನೆತನದವರು ಬಂದ ಕೂಡಲೇ ಅಲ್ಲಿ ಪೂರ್ಣ ಕೋಟೆ ಮನೆತನದ ಆಶೀರ್ವಾದವು ನಮಗೆ ಸಿಕ್ಕಿದ ಹಾಗೆ ಆಯಿತು. ಬಹಳ ಸಂತೋಷ. ಇನ್ನು ಉಳಿದ ಹಾಗೆ ಯಾರೋ ಒಬ್ಬರಿದ್ದಾರೆ, ಯಾರು ಕೇಳುವುದು. ನನ್ನ ಹೆಸರು ಶೇಡಿ ವೇಣುಗೋಪಾಲ ಭಟ್ಟ ಅಂತ. ಯಕ್ಷಗಾನದ ಹಿರಿಯ ಕಲಾವಿದ ಶೇಡಿ ಗೋಪಾಲಕೃಷ್ಣ ಭಟ್ರ ಮೊಮ್ಮಗ. ಅದಕ್ಕಿಂತ ಹೆಚ್ಚುಗಾರಿಕೆ ಅಂತದ್ದು ನನಗಿಲ್ಲ. ಇವತ್ತಿನ ತಾಳಮದ್ದಲೆಯಲ್ಲಿ ನಾನು ಕೌರವನ ಪಾತ್ರವನ್ನು ನಿರ್ವಹಿಸ್ತೇನೆ. ಹಾಗಾಗಿ ಇದ್ರೆ ಒಂದು ಶಾಲು ನನಗೆ ಬೇಕು, ಇಲ್ಲದಿದ್ದರೆ ಮತ್ತೆ ಹೇಗಿಲ್ಲ. ನನಗೊಂದು ಶಾಲು ಉಂಟ. ಇಲ್ಲಿ ಜಯಂತಿಯಕ್ಕನ ಹೆಸರಿನಲ್ಲಿಯೇ ನಡೆಯುತ್ತಿರುವ ಕಾರ್ಯಕ್ರಮ ಆದ್ದರಿಂದ ಅವರಲ್ಲಿ ಒಂದು ಸಮಾಜಮುಖಿತನವನ್ನು ನಾವು ಗುರುತಿಸಿಕೊಂಡವರು. ಹಾಗಾಗಿ ಒಂದು 3 ಜನ ಅಲ್ವಾ ನಾವು ಸಾಮಾಜಿಕವಾಗಿ ಗುರುತಿಸಿ ನಾವಿಲ್ಲಿ ಗೌರವಿಸಬೇಕಾಗಿದೆ. ನಮ್ಮ ದೇವಾಲಯದ ರೂವಾರಿಗಳಲ್ಲಿ ಒಬ್ಬರಾದ ತಾರನಾಥ್ ಶೆಟ್ಟಿಯವರು ದಯವಿಟ್ಟು ಒಮ್ಮೆ ವೇದಿಕೆ ಬರಬೇಕು. ತಾರಣ್ಣ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ, ಒಬ್ಬ ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಹಿರಿಯಣ್ಣನಾಗಿ, ಒಬ್ಬ ಕಲಾ ಸಂಘಟಕರಾಗಿ ತಾರಣ್ಣನ ಕೊಡುಗೆ ಏನು ಅಂತ ನಾವು ಚೆನ್ನಾಗಿ ಬಲ್ಲೆವು. ಒಮ್ಮೆ ದಯವಿಟ್ಟು ಈ ವೇದಿಕೆಗೆ ಬರಬೇಕು. ನಿಮಗೂ ಈ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಯೋಗದಾನ ಇದೆ ಅಂತ ತಿಳ್ಕೊಂಡವು ನಾವು. ಹಾಗಾಗಿ ಖಂಡೇರಿ ಕುಂಟಿಕಾನ ಮನೆತನದ ಪರವಾಗಿ ಒಂದು ಶಾಲು ಗೌರವ, ಅದು ಇಡೀ ನಿಮ್ಮ ಮನೆತನಕ್ಕೆ ಸಲ್ಲುತ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ತೇವೆ. ಕಾಟುಕುಕ್ಕೆಯನ್ನಾಗಿಸಿದವರಲ್ಲಿ ರಾಮಚಂದ್ರ ಮಣಿಯಾಣಿಗಳ
ಇಂತಹ ಒಮ್ಮೆ ದಯವಿಟ್ಟು ರಾಮಚಂದ್ರಣ್ಣ ನಮಗಾಗಿ ಬರಬೇಕು. ಒಂದು ಶಾಲು ಗೌರವ, ನೀವು ಮಾಡಿದ ಕಲಾ ಸೇವೆಗೆ ನಮ್ಮ ಕಿಂಚಿತ್ ಕೊಡುಗೆ. ಬಹಳ ಕಷ್ಟಪಟ್ಟು ಶಾಲು ಗೌರವವನ್ನು ನೀಡಬೇಕು. ರಾಮಕೃಷ್ಣ ಕಾಟುಮುಖ್ಯ ಅವರದು ವಿಶ್ವ ತಿಳಿದಂತಹ ಹೆಸರು. ಅವರನ್ನು ಗುರುತಿಸುವುದು, ಗೌರವಿಸುವುದು ಅಂತಂದ್ರೆ ನಮ್ಮನ್ನೇ ನಾವು ಗೌರವಿಸಿದ ಹಾಗೆ. ಅವರು ನಮ್ಮವರು. ದಯವಿಟ್ಟು ಒಮ್ಮೆ ಬರಬೇಕು ರಾಮಕೃಷ್ಣ. ದೇವರ ನಾಮಕ್ಕೂ ಯಕ್ಷಗಾನಕ್ಕೂ ಅವಿನಾಭಾವ ಸಂಬಂಧ. ಹಾಗಾಗಿ ರಾಮಕೃಷ್ಣರಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಇಂತಹ ಒಂದು ಪುಣ್ಯತಮ ಕಾರ್ಯಕ್ರಮ ನಡೆಯುವಾಗ ನಿಮ್ಮ ಅಸ್ತಿತ್ವ ಅದು ನಮಗೆ ಗಜ ಬಲವನ್ನು ತಂದುಕೊಡ್ತದೆ. ಹಾಗಾಗಿ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಶುಭಾಶಯ ಸದಾ ನಮ್ಮೊಂದಿಗೆ ಇರಲಿ ಅಂತ ಖಂಡೇರಿ ಮನೆತನದ ಪರವಾಗಿ, ಯಕ್ಷಾಂತರಂಗ ಬೆಲ್ಲ ಮನೆತನದ ಪರವಾಗಿ ಧನ್ಯವಾದ. ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆಗಳು. ಮೊದಲಿಗೆ ಹೇಳಿದ ಹಾಗೆ ನಾವು ಆರಿಸಿಕೊಂಡಿರುವ ಪ್ರಸಂಗ ಶಲ್ಯ ಸಾರಥಿ ಸ್ವೀಕಾರ. ಪ್ರತಿಭಾವಂತ ಕಲಾವಿದರು ನಡೆಸಿಕೊಡ್ತಾರೆ. ನಿಮ್ಮೆಲ್ಲರ ಅನುಮತಿಯನ್ನು ಕೋರ್ತೇವೆ, ಜೊತೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ. ನಿಮ್ಮ ಅನುಮತಿ ಎನ್ನುವಂಥದ್ದು ಸುಂದರವಾದ ಒಂದು ಕೈಚಪ್ಪಾಳೆ ರೂಪದಲ್ಲಿ ಸಿಕ್ಕಿದರೆ ನಾವು ಕೃತಜ್ಞರು. ಅಂಬುರು.
ನಿಮ್ಮ ಬೆಲೆಯಿಂದ ನೀವು ತುಂಬಾ ಶ್ರೀಮಂತರು ಮತ್ತು ಧೀಮಂತರು. ಮತ್ತೆ ಹೆಸರಿಗೆ ಮಾತ್ರ ಕಾಣಿಸಿಕೊಳ್ಳುವವರು, ಹಗಲು ಮಾತ್ರ ತೋರಿಸಿಕೊಳ್ಳುವವರು ನಮ್ಮಲ್ಲಿ ಎಷ್ಟು ಮಂದಿ ಇಲ್ಲ. ಅವರನ್ನೆಲ್ಲ ಕಟ್ಟಿಕೊಂಡು ನಾನು ಹೈರಾಣಾದದ್ದಲ್ಲದೆ ಇದುವರೆಗೆ ನನಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ಅದು ಅನುಭವ ತಿಳಿಸಿಕೊಟ್ಟರು. ಆದರೆ ಇಲ್ಲಿ ನೋಡಿದರೆ ಎಂಥವರೆಲ್ಲ ಇದ್ದಾರೆ. ನನಗೆ ಬೇಕಾದವರಿದ್ದಾರೆ, ಅಲ್ಲ ನಮಗೆ ಬೇಕಾದವರಿದ್ದಾರೆ. ನಮ್ಮಲ್ಲಿ ಇದ್ದು ಬೇರೆಯವರ ಹಿತವನ್ನೇ ಕಾಯುವವರನ್ನು ನಾವು ಕಾಯ್ದು ಏನು ಪ್ರಯೋಜನ? ಆ ಕಾರಣಕ್ಕಾಗಿ ಅವರನ್ನು ನಾವು ಆಮಂತ್ರಿಸಿಯೂ ಇಲ್ಲ, ಆಮಂತ್ರಿಸಿದರೆ ಬರುವ ನಿರೀಕ್ಷೆಯೂ ಇಲ್ಲ. ನೀವು ಹಾಗಲ್ಲ, ನಾನು ಕರೆದರೂ ಬರುವವರೇ, ಕರೆಯದೇ ಇದ್ದರೂ ನನ್ನ ಜೊತೆಗೆ ಇರುವವರು. ಒಬ್ಬರು ಗುರುಜ, ನಮ್ಮ ಗುರುಗಳಾದ ದ್ರೋಣರ ಮಗ ಅಶ್ವತ್ಥಾಮಾಚಾರ್ಯರು ನನ್ನ ಕಷ್ಟಕ್ಕೆ ಸುಖಕ್ಕೆ ಎದ್ದು ನಿಂತಹ ಆಧಾರ ಸ್ತಂಭಗಳಲ್ಲಿ ಒಬ್ಬರಾದಂತಹ ನೀವು ಬಂದಿದ್ದೀರಲ್ಲ ಸ್ವಾಮಿ, ನಿಮಗೆ ದೊಡ್ಡ ನಮಸ್ಕಾರ. ಮತ್ತೆ ಯಾರು? ಕೃಪಾಚಾರ್ಯರಿದ್ದಾರೆ. ದ್ರೋಣಾಚಾರ್ಯರ ಭಾವಯ್ಯನಾದರೂ ಅವರ ಭಾವದಲ್ಲಿ ವ್ಯತ್ಯಾಸ ಇದೆ. ಪಾಂಡವರ ಬಗ್ಗೆ ಅವರದ್ದು ಮೃದು ಸ್ವಭಾವವೇ ಆಗಿದ್ರೂ ಕೌರವನನ್ನು ಬಿಟ್ಟುಕೊಟ್ಟವರಲ್ಲ. ಆ ಕಾರಣದಿಂದ ಕೃಪರು ನೀವು ಕಾಣಿಸಿಕೊಂಡಿದ್ದೀರಿ. ನನ್ನವನಾದ ಕರ್ಣ ನಿನ್ನೆ ಮೊನ್ನೆ ಎನ್ನುವ ಹಾಗೆ ರಣಾಂಗಣದಲ್ಲಿ ವಿಜೃಂಭಿಸಿದವರು ನನ್ನ ಅಜ್ಜಯ್ಯ ವ್ಯಾಚಾರ್ಯ ಭೀಷ್ಮರು. ಅವರು ಈಗ ಎಲ್ಲಿದ್ದಾರೆ ಅವರಿಗೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು. ಅವರು ಮಲಗಿದ್ದಾರೆ. ಮಲಗಿದವರು ಎಬ್ಬಿಸುವುದು ಯಾಕೆ? ನಾನು ಪ್ರಯತ್ನಿಸಿದ್ರು ಅವರು ಹೇಳುವುದಿಲ್ಲ. ದ್ರೋಣಾಚಾರ್ಯರು ಅವರು ಹೋಗಿದ್ದಾರೆ. ಅದಕ್ಕೆ ಹಾಗೆ ಹೇಳಬೇಕಂತೆ, ಅವರು ಹೋಗಿದ್ದಾರೆ ಅಂತ. ನಾವು ಕಳಿಸಿದ್ದಲ್ಲ ಅವರು. ಸತ್ಯ ಹೇಳುತ್ತಿದ್ರೆ ಪಾಂಡವರು ಕಳಿಸಿದ್ದಲ್ಲ, ಅವರೇ ಹೋದರು. ಅವರ ದಾರಿಯನ್ನು ಅವರೇ ಆಯ್ಕೆ ಮಾಡಿಕೊಡರು. ಯಾರೋ ಸತ್ಯ ಹೇಳುವವರು ಸುಳ್ಳು ಹೇಳಿದ್ರಂತೆ, ಶಂಖ ಊದದೇ ಇದ್ದವರು ಆ ದಿವಸ ಊದಿದ್ರಂತೆ, ಒಂದು ಆನೆ ಬಿತ್ತಂತೆ, ಇವರಿಗೆ ಅಶ್ವತ್ಥಾಮ ಅಂತ ಗೋಚರವಾಯ್ತಂತೆ. ಯಾರಲ್ಲಿ ಹೇಳುವುದು ಈ ಕಥೆ ಆದಿತ್ತು. ಗುರುಗಳಲ್ಲಿ ಯಾಕೆ ಪ್ರಶ್ನೆ ಮಾಡಬೇಕು? ಅವರು ಹೋಗುವ. ಆದರೆ ನನ್ನವನಾದ ಕರ್ಣ ಇವತ್ತಿನ ದಿನ ಯುದ್ಧದಲ್ಲಿ ಸೇನಾಧಿಪತಿಯಾಗಿ ವಿಜೃಂಭಿಸ್ತಾನೆ ಎನ್ನುವ ನಿರೀಕ್ಷೆಯನ್ನೇ ಮುತ್ತಿನ ಕಿರೀಟವಾಗಿ ಅವರ ತಲೆಯ ಮೇಲಿಟ್ಟರು. ಆದರೆ ನಿರೀಕ್ಷೆಯ ಹಾಗೆ ಬರಲಿಲ್ಲ ಅಂತ ಅಲ್ಲ, ನನ್ನ ಉತ್ಸಾಹವೇ ಕುಸಿದು ಹೋಗುವ ಹಾಗೆ ಪರಿಣಾಮ ಉಂಟಾಯ್ತಲ್ಲ ಇವತ್ತು. ಅದಕ್ಕಾಗಿ ಒಂದು ಪರಾಮರ್ಶೆ ನಡೀಬೇಕು. ಬಂದು ಸೇರಿದ ಅನೇಕರಲ್ಲಿ ಮುಖ ಗಟ್ಟಿಕ್ಕಿದ್ದನ್ನು ಗಮನಿಸಿದ್ದೇನೆ ನಾನು. ಅದಕ್ಕೆ ಕಾರಣವೂ ಇಲ್ಲದೆ ಭೀಷ್ಮಾಚಾರ್ಯರ ತಲೆಯಲ್ಲಿ ಕುಳಿತಂತಹ ಕಿರೀಟ, ಆಚಾರ್ಯ ದ್ರೋಣರ ಶಿರದಲ್ಲಿ ರಂಜಿಸಿದಂತಹ ಕಿರೀಟ ಮಕುಟ, ಅದು ಕರ್ಣನ ತಲೆಗೆ ಬರುವ ಬದಲು ಅನೇಕ ತಲೆಗಳು ಕಾಯ್ತಾ ಇದ್ದವು. ನಮ್ಮ ತಲೆ, ನಮ್ಮ ತಲೆ, ನಮ್ಮ ತಲೆ. ಆದರೆ ಅವರ ತಲೆಯನ್ನೆಲ್ಲ ತಪ್ಪಿಸಿ
ಸೇನಾಧಿಪತಿಯಾದ ಮೇಲೆ ಅಜ್ಜಯ್ಯ ಭೀಷ್ಮ ಏನೇನು ಮಾಡಿದ್ರು? ಒಂದಲ್ಲ ಎರಡಲ್ಲ, ಮೂರಲ್ಲ ನಾಲ್ಕಲ್ಲ, ಎಷ್ಟು ದಿನಗಳ ಕಾಲ ಹೋರಾಟ? 10 ದಿನಗಳ ಕಾಲ ಭೀಷ್ಮಾಚಾರ್ಯರು ಹೋರಾಟ ಮಾಡಿದರು. ಯಾವ ಭೀಷ್ಮಾಚಾರ್ಯರಿಗೆ ಸೇನಾಧಿಪತಿಯನ್ನು ಕೊಡುವ ಸಂದರ್ಭದಲ್ಲಿ ನಾನೇ ಘಂಟಾಘೋಷವಾಗಿ ಸಾರಿದ್ದೆ. ಅವರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ನಾನು ಯುದ್ಧದಲ್ಲಿ ಪ್ರಕಟವಾಗುವುದಿಲ್ಲ ಅಂತ. ಹೌದೇ? ನಿನ್ನಲ್ಲಿಯೂ ಹೇಳಿದ್ದೆ. ಹೌದು, ಘಂಟಾಘೋಷವಾಗಿ ಸಾರಿ. ನಾನು ಅದರ ಬಗ್ಗೆ ಒಂದು ಅಕ್ಷರವನ್ನು ಅವತ್ತು ಮಾತಾಡಲಿಲ್ಲ. ಯಾಕೆ? ಅಜ್ಜಯ್ಯ ಭೀಷ್ಮನಿಗೆ ಪತ್ಯದ ಅವರು ಏನಾದರೂ ಮಾಡ್ಯಾರು ಅಂತ ನಿಮ್ಮ ವಿಶ್ವಾಸ ಇತ್ತು. ಹಾಗದ್ದಲ್ಲ, ಸೇನಾಧಿಪತಿತ್ವದ ಪಟ್ಟವನ್ನು ನಾನು ಕೊಟ್ಟದ್ದೇ ಅಲ್ಲ, ಅವರ ತೀರ್ಥರೂಪರ ಕಾಲದಲ್ಲಿಯೇ ಸಿಂಹಾಸನವನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ಅವರಿಗೆ ನೀಡಿಯಾಗಿತ್ತು ಎನ್ನುವಾಗ ಸಹಜ ಸೇನಾಧಿಪತ್ಯ. ಭೀಷ್ಮಾಚಾರ್ಯರು ಸೇನಾಧಿಪತ್ಯವನ್ನು ನಡೆಸಿದ್ರೆ ನಮಗೆ ಜಯ ಖಂಡಿತ ಆಗಲಿಕ್ಕಿಲ್ಲ ಎನ್ನುವ ವಿಶ್ವಾಸ ನನ್ನಲ್ಲಿತ್ತು. ಆದ್ದರಿಂದಲೇ ಘಂಟಾಘೋಷ. ನನಗೂ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ. ಆದರೂ ವಯೋವೃದ್ಧರಾದ ಜ್ಞಾನವೃದ್ಧರಾದ ಅವರು ಕಾಡಾಕಾಡಿ ಹೋರಾಟವನ್ನು ಮಾಡಿ ದಿನವೊಂದಕ್ಕೆ 10,000 ಮಕುಟ ಮರ್ದರನ್ನು ಮರ್ದಿಸಿದ್ದಾರೆ. ಒಬ್ಬನೇ ಒಬ್ಬ ಪಾಂಡವನ ಕೂದಲೆಳೆಯುವಷ್ಟನ್ನು ಅವರು ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ, ಪ್ರಯೋಜನ ಇಲ್ಲ. ಈಗ ಅದನ್ನು ಮಾಡಿಯಾರು ಅಂತ ವಿಶ್ವಾಸ ನಿನಗೂ ಇರಲಿಲ್ಲ, ನನಗೂ ಇರಲಿಲ್ಲ. ನಿನಗಿತ್ತು, ನನಗಿದ್ದದ್ದು ಅದು ಅವರ ತೋರಿಕೆಗೆ, ಅವರ ಸಮಾಧಾನಕ್ಕೆ. ನಿನಗಿದ್ದರಿಂದಲೇ ಅವರ ಸೇನಾಧಿಪತ್ಯವನ್ನು ಒಪ್ಪಿದ್ದು. ಒಪ್ಪಿದ್ದಲ್ಲ ಅದು. ನಿನಗೆ ನಾನು ಹೇಳಿದ ಸೂಕ್ಷ್ಮ ಅರ್ಥ ಆಗಲಿಲ್ಲ. ರಾಜಕಾರಣದಲ್ಲಿ ನಮ್ಮನ್ನು ನಾವು ಭದ್ರಗೊಳಿಸಬೇಕಿದ್ರೆ ಹಿಂದಿನವರು ಮಾಡಿದ್ದನ್ನೆಲ್ಲ ತಿರಸ್ಕರಿಸಿದ್ರೆ ಆಗುವುದಿಲ್ಲ. ಅದಕ್ಕೆ ಬಂಡಾಯ ಅಂತ ಹೆಸರು. ಹಿಂದಿನದ್ದನ್ನು ಮುಂದಿನದ್ದನ್ನು ಇಟ್ಟುಕೊಂಡು ನಡೆಯುವವನೇ ನಿಜವಾದ ರಾಜಕಾರಣಿ. ಯಾಕೆ ನಮ್ಮ ಸ್ಥಾನ ಎನ್ನುವುದು ತಾತ್ಕಾಲಿಕವಲ್ಲ, ಶಾಶ್ವತಗೊಳಿಸಬೇಕು ಎನ್ನುವ ಕಾರಣಕ್ಕೆ ಶಂತನು ಚಕ್ರವರ್ತಿಗಳು ಕೊಟ್ಟಂತಹ ಪಟ್ಟವನ್ನು ಅವರ ಅಭಿಪ್ರಾಯ ಇಲ್ಲದೆ ನಾನು ನಿರಾಕರಿಸುವ ಹಾಗಿಲ್ಲ ಎನ್ನುವ ನಾನು ಅವರಲ್ಲಿ ಸೇನಾಧಿಪತ್ಯ ಪಟ್ಟಕ್ಕೆ ಹೋಗಿ ಯಾಕೆ ಕೃಪಾಚಾರ್ಯ ತುಂಬಿದ ಸಭೆಯಲ್ಲಿ ಸೂಚಿಸಿದರು. ಯಾರು ಸೇನಾಧಿಪತಿ ಅಂತ ನಾನು ಕೇಳುವಾಗ ಆಚಾರ್ಯ ಭೀಷ್ಮರು ಯಾರನ್ನು ಆಚರಿಸಲಿಲ್ಲ. ಆ ಕಾರಣದಿಂದಾಗಿ ಹಿರಿಯರ ಮಾತನ್ನು ತಳ್ಳಿ ಹಾಕುವುದಕ್ಕಾಗದೆ ಭೀಷ್ಮಾಚಾರ್ಯರಲ್ಲಿ ಹೋದೆ. ಯಾಕೆ ನಿರೀಕ್ಷೆ ಇಟ್ಟುಕೊಂಡು ಹೋದ್ದು ನಾನು. ನನ್ನಿಂದೆಲ್ಲ ಆಗುವುದಿಲ್ಲ ಮಗನೇ, ವಯಸ್ಸಾಯಿತು ಇತ್ಯಾದಿ ಹೇಳಿ ಯಾರಿಗಾದರೂ ನೀನು ಪಟ್ಟವನ್ನು ಕಟ್ಟಿಬಿಡು ಅಂತ ಹೇಳ್ತಾರೋ ಎನ್ನುವ ನಿರೀಕ್ಷೆ ಇದ್ದದ್ದು. ಆರಂಭದ ಹಂತದಲ್ಲಿ ಅನೇಕ ಬುದ್ಧಿವಾದದ ಮಾತುಗಳನ್ನು ಆಡಿದ ಹೊರತು ನಾನು ಸೇನಾಧಿಪತಿ ಆಗುವುದಿಲ್ಲ ಅಂತ ಹೇಳಲಿಲ್ಲ. ನಾನೇನು ಮಾಡಬೇಕು? ಒಪ್ಪಿಕೊಳ್ಳಬೇಕಾಯ್ತು. ನಿನ್ನ ಪ್ರಾರಬ್ಧವ, ನಮ್ಮ ಗ್ರಹಚಾರವ. ನಿಜವಾಗಿ ನನಗೆ ನಿರೀಕ್ಷೆ ಇದ್ದದ್ದೇ ನಿನ್ನಲ್ಲಿ. ತದನಂತರದ ದಿನಗಳಾಗಲೇ ಏನಾಯಿತು? ಸೇನಾಧಿಪತ್ಯ ಮುಗಿದವೇ 10 ದಿನ ಯುದ್ಧ ಮಾಡಿ ಕೇವಲ ಶಿಖಂಡಿಯೊಬ್ಬ ಎದುರಿಗೆ ಬಂದ ಎನ್ನುವಂತಹ ಒಂದು ವ್ಯವಹಾರವನ್ನು ಇಟ್ಟುಕೊಂಡು ಶರಕಂಡಿಯಲ್ಲಿ ನನಗೆ ಅದು ಅಲ್ಲ ವಿಷಯ. ಈಗ ಶಿಖಂಡಿಯ ವಿಚಾರ ಪ್ರತಿಪಕ್ಷದವರಿಗೆ